ನಮಸ್ತೆ ಎಲ್ರಿಗೂ. ಇವತ್ತೊಂದು ಹೊಸ ಪತ್ರಿಕೆ ಮೂಲಕ ಬಂದಿದ್ದೀವಿ. ಇದು KA ಪತ್ರಿಕೆನ ಯಾವತ್ತು ನಡೆದಿದೆ ಅಂದರೆ 2/2/2023 ಫೆಬ್ರವರಿ 2ನೇ ತಾರೀಕು ನಡೆದಂಥ ಪೇಪರು. ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದಲ್ಲಿ KSSCH ಅಂತ ಜೂನಿಯರ್ ಅಸಿಸ್ಟೆಂಟ್ ಕಾಲ್ ಆಗಿತ್ತು. ಆ ಪತ್ರಿಕೆಯ ಪೇಪರ್ನ ಇವತ್ತು ನೋಡೋಣ. ಕಮಿಂಗ್ ಟು ಫಸ್ಟ್ ಕ್ವಶನ್. ಹೂ ಟುಕ್ ದ ಲೀಡರ್ಶಿಪ್ ಫಾರ್ ಪ್ಯಾಲೇಸ್ ಸತ್ಯಾಗ್ರಹ, ಅರಮನೆ ಸತ್ಯಾಗ್ರಹ ಇನ್ ಕರ್ನಾಟಕ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ KC ರೆಡ್ಡಿ ಆಗಿದೆ. ಸೆಕೆಂಡ್ ಒನ್, ಡ್ಯೂರಿಂಗ್ ದ ಗುಪ್ತಾ ಏಜ್ ಇಂಡಿಯಾ ಹ್ಯಾಡ್ ಮ್ಯಾಕ್ಸಿಮಮ್ ಟ್ರೇಡ್ ಕಾಂಟ್ಯಾಕ್ಟ್ ವಿತ್. ಗುಪ್ತಾ ಸಮಯದಲ್ಲಿ ಯಾವ ದೇಶದ ಜೊತೆ ಭಾರತ ವ್ಯವಹಾರಗಳನ್ನ ಇಟ್ಕೊಂಡಿತ್ತು ಅನ್ನೋದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ, ಚೈನಾ. ಅಂಡರ್ ಹೂಸ್ ಚೀಫ್ ಮಿನಿಸ್ಟರ್ಶಿಪ್ ವಾಸ್ ಮೈಸೂರು ಸ್ಟೇಟ್ ರೀನೇಮ್ಡ್ ಆಸ್ ಕರ್ನಾಟಕ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ, ದೇವರಾಜ ಅರಸು 1973 ಆಗುತ್ತೆ. ನೆಕ್ಸ್ಟು ನಾಲ್ಕನೇದು, ಹೂ ಅಮಂಗ್ ದಿ ಫಾಲೋಯಿಂಗ್ ಹಿಂದೂ ಕಿಂಗ್ ಈಸ್ ನೋನ್ ಆ್ಯಸ್ ದ ಇಂಡಿಯನ್ ನೆಪೋಲಿಯನ್. ಇದಕ್ಕೆ ಆನ್ಸರ್ ಬಂದು ಸಮುದ್ರಗುಪ್ತ ಆಗಿರ್ತಾನೆ. ಇವನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ನೆಕ್ಸ್ಟು ಫಿಫ್ತ್ ಕ್ವಶನ್, ದ ಬರ್ತ್ ಪ್ಲೇಸ್ ಆಫ್ ಶಂಕರಾಚಾರ್ಯ. ಇದಕ್ಕೆ ಆನ್ಸರ್ ಬಂದು ಕೇರಳದ ಕೆಳಡಿ. ಇಲ್ಲಿ ಇವರು ಹುಡ್ತಾರೆ. ನೆಕ್ಸ್ಟು ಇವ್ರದ್ದು ಅದ್ವೈತ ಸಿದ್ಧಾಂತ, ಇದು ನೆನಪಿರಬೇಕು. ನೆಕ್ಸ್ಟು ಸಿಕ್ಸ್ತ್ ಕ್ವಶನ್, ಶಾಲಿವಾಹನ ಶಕೆ ಅಂತ ಕನ್ನಡ ಅಂದರೆ ಶಾಲಿವಾಹನ ಹೆರವ ಸ್ಟಾರ್ಟೆಡ್ ಇನ್ ವಿಚ್ ಡೈನೆಸ್ಟಿ ಅಂತ ಕೇಳಿದರೆ ಇದು ಶಾತವಾಹನರ ಸಮಯದಲ್ಲಿ ಶಾಲಿವಾಹನ ಶಕೆ ಮುನ್ನೆಲೆಗೆ ಬರುತ್ತೆ. ನೆಕ್ಸ್ಟು ಸೆವೆಂತ್ ಕ್ವಶನ್ನು, ಹೂ ಎಸ್ಟಾಬ್ಲಿಷ್ ದ ಭಾರತ ಸೇವಾದಳ್. ಭಾರತ ಸೇವಾದಳನ ಯಾರು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತಾರೆ? ಇದಕ್ಕೆ ಆನ್ಸರ್ ಬಂದು NS ಹರ್ಡೇಕರ್ ಅವರು ಭಾರತ ಸೇವಾದಳ ಇದನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಹುಬ್ಳಿ ಧಾರವಾಡಲ್ಲಿ ಮಾಡ್ತಾರೆ. 1923 ಭಾರತ ಸೇವಾದಳನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟು ಏಯ್ತ್ ಕ್ವಶನ್. ನೆಕ್ಸ್ಟು ಕನ್ನಡದಲ್ಲೂ ಕ್ವಶನ್ಸ್ ಇದೆ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಬೋದು. ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅದಕ್ಕೆ ನಿಧಾನಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏಯ್ತ್ ಕ್ವಶನು, ವಿಚ್ ಡೈನೆಸ್ಟಿ ಕಾನ್ಸ್ಟಿಟ್ಯೂಟೆಡ್ ಎ ಲೋಟಸ್ ಮಹಲ್ ಇನ್ ಕರ್ನಾಟಕ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, ವಿಜಯನಗರ ಎಂಪರು ಚಿತ್ರದುರ್ಗದಲ್ಲಿ. ಲೋಟಸ್ ಮಹಲ್. ನೈನ್ತ್ ಒನ್, the fixation of land revenue on the basis of measurement of land and estimation of yield was done first under the ಅಂತ ಇದೆ. ಇದಕ್ಕೆ ಆನ್ಸರ್ ಬಂದು ಯಾರ ಅಲ್ಲಾವುದ್ದೀನ್ ಖಿಲ್ಜಿ ಯಾರ ಸಮಯದಲ್ಲಿ ಲ್ಯಾಂಡ್ ರೆವಿನ್ಯೂನ ಆನ್ ದ ಬೇಸಿಸ್ ಆಫ್ ಮೆಜರ್ಮೆಂಟ್ ಮತ್ತು ಬೆಳೆಯ ಆಧಾರದ ಮೇಲೆ ಲ್ಯಾಂಡ್ ರೆವಿನ್ಯೂನ ಫಿಕ್ಸ್ ಮಾಡಿದ್ದು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ಆಗಿರುತ್ತೆ. ನೆಕ್ಸ್ಟು 10th ಒನ್, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ವಾಸ್ ರಿಟನ್ ಬೈ. ಹುಲಿಗೋಳು ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಒಂದು ಪದ್ಯನ ಬರ್ತಿದ್ದಾರೆ. 11ನೇದು, ವಿಚ್ ಆ್ಯಕ್ಟ್ ಪ್ರೊವೈಡೆಡ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. ಇದಕ್ಕೆ ಉತ್ತರ ಬಂದ್ಬಿಟ್ಟು ಯಾವುದೂ ಆಗಿರಲ್ಲ. ಇದು RBI ಆ್ಯಕ್ಟ್ 1934 ಪ್ರಕಾರ ಇದು ಸ್ಥಾಪನೆ ಆಗಿರುತ್ತೆ. ಈ ಮೇಲ್ಕಂಡಿರುವುದು ಯಾವುದೂ ಆಗಿರಲ್ಲ. ನೆಕ್ಸ್ಟ್ 12th ಒನ್, ಹೂ ಮೂವ್ಡ್ ದ ಹಿಸ್ಟಾರಿಕ್ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಆನ್ 13th December 1946 ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಇದಕ್ಕೆ ಆನ್ಸರ್ ಬಂದು ಜವಾಹರ್ಲಾಲ್ ನೆಹರು ಫಸ್ಟು ಆಬ್ಜೆಕ್ಟಿವ್ ರೆಸಲ್ಯೂಷನ್ನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಮೂವ್ ಮಾಡ್ತಾರೆ. ನೆಕ್ಸ್ಟ್ 13th ಒನ್, ಆನ್ ವಿಚ್ ಡೇ ಡಿಡ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಡಾಪ್ಟ್ ದ ನ್ಯಾಷನಲ್ ಆ್ಯಂಥಮ್ ಆಫ್ ದಿ ಕಂಟ್ರಿ. ಇದಕ್ಕೆ ಆನ್ಸರ್ ಬಂದು 24th January 1950 ನ್ಯಾಷನಲ್ ಆ್ಯಂಥಮ್ನ ಅಡಾಪ್ಟ್ ಮಾಡ್ಕೊತಾರೆ. ನ್ಯಾಷನಲ್ ಫ್ಲ್ಯಾಗ್ನ 22nd July ನ್ಯಾಷನಲ್ ಫ್ಲ್ಯಾಗು, ನ್ಯಾಷನಲ್ ಎಂಬ್ಲಮ್ನ January 26, 1950 ಅಡಾಪ್ಟ್ ಮಾಡ್ಕೊತಾರೆ. 14th one, which of the following article is part 14 of Indian Constitution of India are related to right to freedom of religion. ಇದಕ್ಕೆ ಆನ್ಸರ್ ಬಂದು ಆರ್ಟಿಕಲ್ 25 to 28 ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 15th ಒನ್, ನೆಕ್ಸ್ಟ್ ಕನ್ನಡದಲ್ಲಿದೆ ನೋಡ್ಕೊಳ್ಳಿ. ಹೂ ಅಪಾಯಿಂಟ್ಸ್ ದ ಮೆಂಬರ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ಸ್. ಇದಕ್ಕೆ ಆನ್ಸರ್ ಬಂದು ಪ್ರೆಸಿಡೆಂಟ್. ಆರ್ಟಿಕಲ್ 240 ಪ್ರಕಾರ ಇದು ತಪ್ಪಾಗಿದೆ. ಆರ್ಟಿಕಲ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟು 238 ಪ್ರಕಾರ ಶೆಡ್ಯೂಲ್ ಕ್ಯಾಸ್ಟ್ಗೆ ಪ್ರೆಸಿಡೆಂಟ್ ಅವ್ರನ್ನ ನೇಮಕ ಮಾಡ್ತಾರೆ. 238A ST ಅವ್ರಿಗೆ ಶೆಡ್ಯೂಲ್ ಟ್ರೈಬ್ಸ್ಗೆ ಕಮಿಷನ್ನ ನೇಮಕ ಮಾಡ್ತಾರೆ. OBC ಅವ್ರಿಗೆ 238B ಪ್ರಕಾರ ನ್ಯಾಷನಲ್ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ 16th ಒನ್, ಫೆಡ್ರಲಿಸಮ್ ಈಸ್
ಟೇಕನ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್. ಫೆಡರಲಿಸಮ್ ಅನ್ನೋದನ್ನ ಕೆನಡಾ ಕಾನ್ಸ್ಟಿಟ್ಯೂಷನ್ನಿಂದ ನಾವು ಬಾರೋ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ 17th one, ದ ಫಸ್ಟ್ ವುಮೆನ್ ಗವರ್ನರ್ ಆಫ್ ಸ್ಟೇಟ್ ಇನ್ ಫಸ್ಟ್ ಇಂಡಿಯಾ. ಭಾರತದ ಮೊದಲ ಗವರ್ನರ್, ಫಸ್ಟ್ ವುಮೆನ್ ಗವರ್ನರ್ ಯಾರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಬಂದು ಸರೋಜಿನಿ ನಾಯ್ಡು. ಇದಕ್ಕೆ ಆನ್ಸರ್ ಬಂದು ಸರೋಜಿನಿ ನಾಯ್ಡು. ಓಕೆ, ನೆಕ್ಸ್ಟ್ 18th one, ಮ್ಯಾಕ್ಸಿಮಮ್ ಡ್ಯೂರೇಷನ್ ಫಾರ್ ವಿಚ್ ದ ವೈಸ್ ಪ್ರೆಸಿಡೆಂಟ್ ಮೇ ಆಫೀಸ್ ಆ್ಯಸ್ ಎ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಇಲ್ಲದೇ ಇದ್ದಾಗ ವೈಸ್ ಪ್ರೆಸಿಡೆಂಟ್ ಅವರು ಎಷ್ಟು ದಿನಗಳಿಗೆ ಅವರು ವೈಸ್ ಪ್ರೆಸಿಡೆಂಟಾಗಿ ಕಾರ್ಯ ಮಾಡ್ತಾರೆ, ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. 6 monthsಗೆ ಮಾತ್ರ, ವಿತಿನ್ 6 months ಪ್ರೆಸಿಡೆಂಟ್ಗೆ ಎಲೆಕ್ಷನ್ ಮಾಡಿ ಅವ್ರನ್ನ ನೇಮಕ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 19th one, ಆರ್ಟಿಕಲ್ 371J ಕಂಟೈನ್ಸ್ ಎ ಸ್ಪೆಷಲ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಸ್ಟೇಟ್. ಯಾವ ಸ್ಟೇಟ್ಗೆ ಆರ್ಟಿಕಲ್ 371J ಹಾಕಿದ್ದಾರೆ? ಇದು ನಮ್ಮ ಕರ್ನಾಟಕಕ್ಕೆ, ಹೈದರಾಬಾದ್ ಕರ್ನಾಟಕಕ್ಕೆ ಇದನ್ನು ಹಾಕಿದ್ದಾರೆ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ನಾವು ಹೇಳ್ತೀವಿ. ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಅ ರೈಟ್ ಟು ಮೂವ್ ಫ್ರೀಲಿ ಥ್ರೂ ಔಟ್ ದಿ ಟೆರಿಟರಿ ಆಫ್ ಇಂಡಿಯಾ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಫ್ರೀಲಿ ಮೂವ್ ಥ್ರೂ ಔಟ್ ದ ಇಂಡಿಯಾ. ಇದು ರೈಟ್ ಟು ಫ್ರೀಡಮ್ ಆಗಿರುತ್ತೆ. ಇದು ಆರ್ಟಿಕಲ್ 19 ಅಂಡರ್ ರೈಟ್ ಟು ಫ್ರೀಡಮ್ ಬರುತ್ತೆ. ಓಕೆ, ನೆಕ್ಸ್ಟ್ 21st. ನೆಕ್ಸ್ಟು ಮೆಂಟಲಿಟಿ ಕ್ವಶನ್ ಇರುತ್ತೆ. ದ ಸಮ್ ಆಫ್ ಏಜ್ ಆಫ್ 5 children born at a interval of 3 years each is 5 years, which is the age of the what is the age of the youngest child ಅಂತ ಇದೆ. ಇದನ್ನು ನೀವು ಸಾಲ್ವ್ ಮಾಡಿ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ, 4 years ಆಗಿರುತ್ತೆ. ನೆಕ್ಸ್ಟ್ 22ndಗೆ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ, 17.2 ಆಗಿರುತ್ತೆ. ನೀವು ಸಾಲ್ವ್ ಮಾಡಬೇಕು, ನೀವೇ ಸಾಲ್ವ್ ಮಾಡಿದಾಗ ಇದು ಇನ್ನೂ ನಿಮಗೆ ಕ್ಲಾರಿಟಿ ಬರುತ್ತೆ. ನೆಕ್ಸ್ಟ್ 23rd, ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. 24th, ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ, 7 ಆಗಿರುತ್ತೆ. ನೆಕ್ಸ್ಟ್ 25th, ಇದಕ್ಕೆ ಆನ್ಸರ್ ಬಂದು ಎಸ್ ಆಗಿರುತ್ತೆ. ಈ ಮೊದಲನೇ ಪಾರ್ಟಲ್ಲಿ 25 ಕ್ವಶನ್ಸ್ ನೋಡಿದ್ದೀವಿ. ನೆಕ್ಸ್ಟ್ ಮಿಕ್ಕಿದ್ನ ಮುಂದಿನ ಭಾಗದಲ್ಲಿ ನೋಡೋಣ. ಥ್ಯಾಂಕ್ ಯು.